ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಫಸ್ಟ್ ನೆನಪಾಗೋದು 5 ಲ್ಯಾಂಗ್ವೇಜ್ ಗಳು, ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ. ಇಷ್ಟು ಲ್ಯಾಂಗ್ವೇಜ್ ಗಳನ್ನ ಟೈಟಲ್ ಕೆಳಗಡೆ ನೋಡ್ತಿದ್ದಾಗನೆ ಅನ್ಕೊಂಡ್ಬಿಡ್ತೀವಿ ಇದು ಪ್ಯಾನ್ ಇಂಡಿಯಾ. ಎಸ್ ಇಟ್ ಈಸ್. ಹಾಗಿದ್ಮೇಲೆ ಈ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ನಂಬರ್ 1 ಸ್ಟೇಜ್ ಅಲ್ಲಿ ಕೂತ್ಕೊಂಡಿರುವಂತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ ಬಗ್ಗೆ ಇವತ್ ಮಾತಾಡೋಣ. ಇದೇ ಸರಿಯಾದ ಟೈಮು, ಏನಂತೀರಾ? ಟೋಟಲ್ ಆಗಿ 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಟಾಪ್ 1 ಅಲ್ಲಿರುವಂತ ಬ್ಲಾಕ್ ಬಸ್ಟರ್ ಆಫ್ ಆಲ್ ಟೈಮ್ ಆಕ್ಷನ್ ಮೂವಿ ಬಗ್ಗೆ ಮಾತಾಡ್ತಾ ಇರೋದು. ಆಕ್ಷನ್ ಮೂವಿ. ಸೊ ಮೊದಲನೇದಾಗಿ ಕನ್ನಡ ಸಿನಿಮಾ ಯಾವುದು ಅಂತ ಹೇಳೋದಕ್ಕಿಂತ ಮುಂಚೆ ಜಸ್ಟ್ ಗೆಸ್ ಮಾಡಿ ಯಾವ್ದಾಗಿರ್ಬೋದು ಅಂತ, ಆಮೇಲೆ ಮುಂದೆ ಫಾರ್ವರ್ಡ್ ಮಾಡ್ಬಿಟ್ಟು ಇದ ಅನ್ಬಿಟ್ಟು ಕಮೆಂಟ್ ಮಾಡೋದಲ್ಲ, ಅಲ್ಲಿಗೆ ಸ್ಕಿಪ್ ಮಾಡಿ ಹೋಗ್ದೇನೆ ಕಮೆಂಟ್ ಮಾಡಿ ಹೇಳಿ ನಂಬರ್ 1 ಕನ್ನಡ ಮೂವಿ ಆಫ್ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ ಯಾವುದು ಅಂತ. ಇನ್ನ ಮೊದಲನೇದಾಗಿ ತಮಿಳಿಂದ ಸ್ಟಾರ್ಟ್ ಮಾಡೋಣ. ಹೌದು, ತಮಿಳಿಂದ ಸ್ಟಾರ್ಟ್ ಮಾಡೋಣ. ಇನ್ನ ತಮಿಳ್ ಇಂಡಸ್ಟ್ರಿ ಒಳಗಡೆ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಫ್ ಆಕ್ಷನ್ ಮೂವಿ ನಂಬರ್ 1 ಸ್ಟೇಜ್ ಅಲ್ಲಿರೋದು ರಜನಿಕಾಂತ್ ಅವರ 2.0. ಹೌದು ಹೌದು, ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ಯಾ, 2.0. ಇದು ನಂಬರ್ 1 ಆಕ್ಷನ್ ಸಿನಿಮಾನ, ಅದು ಕೂಡ ಆಲ್ ಟೈಮ್ ಅಂತ ಶಾಕ್ ಆಗಕ್ ಹೋಗ್ಬಿಡಿ. ನಾನು ಕೂಡ ಶಾಕ್ ಆಗಿದೆ. ಬೇರೆ ಯಾವ್ದಾದ್ರು ಇರ್ಬೋದಾ ಅಂತ ನೋಡಕ್ ಹೋದ್ರೆ ಇದೇ ನಂಬರ್ 1 ತಮಿಳಲ್ಲಿ. ಓವರ್ ಆಲ್ ವರ್ಲ್ಡ್ ವೈಡ್ ಈ ಸಿನಿಮಾ 664ರಿಂದ 700 ಕೋಟಿನ ಕಲೆಕ್ಷನ್ ಮಾಡಿದೆ. ನನಗ್ ಗೊತ್ತು ಈ ಸಿನಿಮಾ ನಿಮ್ಮನ್ನ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ ಅಂತ. ನನ್ನ ಕೂಡ ಪ್ರೆಸ್ಸೇ ಮಾಡಿಲ್ಲ ಅದು ಇಂಪ್ರೆಸ್. ಅದಕ್ಕೆ ಈ ಸಿನಿಮಾನ ನಾನು ಬ್ರಷ್ ಮಾಡದೆ ಹೋಗಿ ನೋಡ್ದೆ. ಫಸ್ಟ್ ನೈಟ್ ಫಸ್ಟ್ ಶೋ ಏನೋ ಫಸ್ಟ್ ನೈಟ್. ಇನ್ನು ಈ ಸಿನಿಮಾದಲ್ಲಿ ಒಬ್ಬ ಕಾಲೇಜಿನ ಪ್ರೊಫೆಸರ್, ಅದು ಕೂಡ ಸೈಂಟಿಸ್ಟ್ ಆಗಿರೋಂತ ಒಬ್ಬ ಪ್ರೊಫೆಸರ್ ನೇಣ್ ಹಾಕೊಂಡ್ ಸೋತೈತೇನೆ ಮೊಬೈಲ್ ಟವರ್ಗೆ. ಅವನ್ಗೆ ಅಷ್ಟೊಂದು ಪಾಪ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿರ್ತದೆ. ಅದಕ್ಕೂ ಒಂದ್ ರೀಸನ್ ಇರುತ್ತದೆ. ಈಗಿನ ಜನರೇಷನ್ ಅಲ್ಲಿ 5G 6G 7G 10G ಅನ್ಕೊಂಡು ರೇಡಿಯೇಷನ್ ಎಲ್ಲ ಜಾಸ್ತಿ ಮಾಡ್ತಾ ಇರೋಂತ ಸಿಮ್ ಕಂಪ್ನಿ ಮೇಲೆ ಆವಾಜ್ ಹಾಕಕ್ ಹೋಗ್ಬಿಟ್ಟು ಎರಡು ಬಿದ್ದು ಬಿಟ್ಟಿರ್ತಾರೆ. ನಾಟ್ ಔಟ್, ಇದು ವರ್ಕೌಟ್ ಆಗಲ್ಲ. ಇವಾಗ ಡಿಸೈಡ್ ಮಾಡ್ತಾರೆ ಈ ಪ್ರೊಫೆಸರ್, ನಾನ್ ಸತ್ತೋಗ್ಬಿಟ್ಟು ದೆವ್ವ ಆಗಿ ಬಂದು ಎಲ್ರನ್ನೂ ಸಾಯಿಸ್ತೀನಿ. ಸತ್ತು ಯಾವ ರೂಪದಲ್ಲಿ ಬರ್ತಾರೆ ಅಂದ್ರೆ ಟೆಕ್ನಾಲಜಿಗಳನ್ನೆಲ್ಲ ಎಳೆಯ ತರ ಮ್ಯಾಗ್ನೆಟಿಕ್ ಎನರ್ಜಿನ ಇಟ್ಕೊಂಡ್ ಬರ್ತಾರೆ. ಅದು ಕೂಡ ಮೊಬೈಲ್ಗಳನ್ನೆಲ್ಲ ಎಳ್ಕೊಂಡ್ ಯಾವ ಲೆವೆಲ್ ಅಲ್ಲಿ ದೊಡ್ಡ ಹದ್ದಾಯ್ತಾರೆ ಅಂದ್ರೆ, ಇಲ್ಲ ಹದ್ದಲ್ಲ, ಗರುಡ, ಇಲ್ಲ ಪಕ್ಷಿ. ಈ ಮೊಬೈಲ್ ಪಕ್ಷಿಯಿಂದಾಗಿ ಜನಗಳೆಲ್ಲ ಬೇಸತ್ತೋಗ್ಬಿಟ್ಟಿರ್ತಾರೆ. ಏನಾದ್ರೂ ಒಂದ್ ಮಾಡ್ಬೇಕಲ್ಲ ಅಂತ ಅನ್ಕೊಂಡು ಪಾರ್ಲಿಮೆಂಟ್, ಹೈಕಮಾಂಡ್, ಸೈಂಟಿಸ್ಟ್ ಗಳು, ಮಿಲಿಟರಿ ಅವರು ಎಲ್ರು ಸೇರ್ಕೊಂಡ್ ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ. ಇದಕ್ಕೇನಾದ್ರೂ ನಾನ್ ಮಾಡ್ಲೇಬೇಕು. ಇದಕ್ಕೆಲ್ಲ ಇರೋದು ಒಂದೇ ಉತ್ತರ, ಡಾಕ್ಟರ್ ವಶೀಕರಣ ಕರ್ಕೊಂಡ್ಬಂದು ವಶೀಕರಣ ಮಾಡಿಸಿ ಆ ಪಕ್ಷಿನ ಸಾಯಿಸ್ಬಿಡಿ. ಡಾಕ್ಟರ್ ವಶೀಕರಣನ್ನೇ ವಶೀಕರಣ ಮಾಡ್ಬಿಡ್ತಿದೆ ಆ ಪಕ್ಷಿ. ಆಮೇಲೆ ಬರೋದು 2.0 ಬ್ರೇಕ್ ಡೌನ್ ಆಗಿರುವಂತ ರೋಬೋ ವರ್ಷನ್ 2.0. ಇವಾಗ ಈ ರೋಬೋ ಬಂದು ಆ ಪಕ್ಷಿನ ಸೆದೆ ಬಡ್ದು ಜನಗಳನ್ನೆಲ್ಲ ಕಾಪಾಡಿ ಪೀಸ್ಫುಲ್ ಸೊಸೈಟಿನ ಕ್ರಿಯೇಟ್ ಮಾಡ್ಬೇಕು. ಇದು ಈ ಸಿನಿಮಾ. ಕೊನೆಗೆ ಆತರ ಮಾಡ್ತದೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಟ್ ಈ ಸಿನಿಮಾ ರಿಲೀಸ್ ಆದ ಮೊದಲನೇ ದಿನನೇ ಜನಗಳನ್ನ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ದೇನೆ ಫುಲ್ ಡಿಸಪಾಯಿಂಟ್ಮೆಂಟ್ ಮಾಡ್ಬಿಡ್ತು. ಐ ನೋ. ಆದ್ರೂ ಕೂಡ ಇದು ತಮಿಳ್ ಇಂಡಸ್ಟ್ರಿಯ ಟಾಪ್ 1 ಅಲ್ಲಿರುವಂತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ. ಹೌದು, ರಜನಿಕಾಂತ್ ಅಂದ್ರೆ ನಿನಗ್ ಗೊತ್ತು ತಾನೆ, ಆ ಲೆವೆಲ್ ಅಲ್ಲಿ ಫ್ಯಾನ್ ಬೇಸ್ ಇದೆ. ಎಲ್ಲಾ ಕಡೆ ಓಡ್ತದೆ. ಅದ್ ಕಿತ್ತೋಗಿರೋ ಸಿನಿಮಾ ಆದ್ರೂ ಪರವಾಗಿಲ್ಲ, ರಜನಿಕಾಂತ್ ಮಕ ನೋಡ್ಕೊಂಡೆ ಓಡಿಸ್ಬಿಡ್ತಾರೆ ಜನಗಳೆಲ್ಲ. ಇದನ್ನು ಅಷ್ಟೇ ಹಂಗೆ ಓಡಿಸ್ಬಿಟ್ಟವ್ರೆ. 664ರಿಂದ 700 ಕೋಟಿ ಅಂದ್ರೆ ಏನ್ ಹುಡುಗಾಟ್ವೇ. ಸೊ ಇದು ತಮಿಳಲ್ಲಿರೋ ಟಾಪ್ 1 ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ. ಇನ್ನು ಇವಾಗ ಬರೋಣ ಸೆಕೆಂಡ್ ತೆಲುಗು ಇಂಡಸ್ಟ್ರಿಗೆ. ಇನ್ನು ತೆಲುಗು ಇಂಡಸ್ಟ್ರಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಫ್ ಆಕ್ಷನ್ ಮೂವಿ ದಿ ಬಾಹುಬಲಿ ಚಾಪ್ಟರ್ 2 ಕನ್ಕ್ಲೂಷನ್. ಇನ್ನು ಈ ಸಿನಿಮಾ ಇಡೀ ವರ್ಲ್ಡ್ ವೈಡ್ ಯಾವ ಲೆವೆಲ್ ಗೆ ಸುದ್ದಿ ಆಯ್ತು ಅಂದ್ರೆ, ಇಡೀ ಇಂಡಿಯಾದ ಫಿಲಂ ಮಾರ್ಕೆಟ್ ನೇ ಚೇಂಜ್ ಮಾಡದಂತ ಸಿನಿಮಾ ಅದು. SS ರಾಜಮೌಳಿ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಜನಗಳಿಗೆ ತುಂಬಾನೇ ಲವ್ ಆಗ್ಬಿಡ್ತು. ಇದನ್ನ ನೋಡಿ ನನಗಂತೂ ಮಾತ್ರ ಅನುಷ್ಕಾ ಶೆಟ್ಟಿ ನೋಡ್ಬಿಟ್ಟು ಎಲ್ಲ ಆಗ್ಬಿಡ್ತು. ಇಷ್ಕ್. ಇನ್ನ ಈ ಸಿನಿಮಾದಲ್ಲಿ ಅಮರೇಂದ್ರ ಬಾಹುಬಲಿ ಹಾಗೇನೆ ಶಿವಗಾಮಿ ದೇವಿ ಇವರಿಬ್ರು ಪ್ಲಾನ್ ಮಾಡಿ ಬಲ್ಲಾಳ ದೇವ ಕೊಂದ್ಬಿಟ್ಟಿರ್ತಾನೆ. ಈ ವಿಷಯ ಗೊತ್ತಾದ್ಮೇಲೆ ಶಿವಂಗೆ ಈಗ ರಿವೆಂಜ್ ತಗೋಬೇಕು ಈ ಬಲ್ಲಾಳ ದೇವನ ಮೇಲೆ ಅಟ್ಯಾಕ್ ಮಾಡಿ. ಪಾರ್ಟ್ 2 ಒಳಗಡೆ ತುಂಬಾನೇ ಕಷ್ಟ ಬಿದ್ದು 2000 ಅಡಿ ಮೇಲಿರೋ ಪ್ರಪಂಚದ ಮೇಲೆ ಹೋಗಿ ಅವ್ರ ಅಮ್ಮನ ಬಿಡಿಸ್ಕೊಂಡ್ ಬಂದು ಈಗ ವಾರ್ಗಿಳಿಬೇಕು ಶಿವ. ಅದಕ್ಕಿಂತ ಮುಂಚೆ ಇವರಪ್ಪ ಅಮರೇಂದ್ರ ಬಾಹುಬಲಿ ಹೆಂಗ್ ಸತ್ತ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. ಅಮರೇಂದ್ರ ಬಾಹುಬಲಿ, ಬಲ್ಲಾಳ ದೇವ ಇಬ್ರು ಅಣ್ತಮ್ಮಾಸ್. ಇವ್ರಿಬ್ರ ಮಧ್ಯೆ ಸಣ್ಣದಾಗಿ ಉಳಿ ಅವ್ರ ಅಪ್ಪನೇ ಹಿಂಡ್ಬಿಡ್ತಾನೆ. ಈ ರಾಜ್ಯ ನಾನೇ ಆಳ್ಬೇಕು, ಆ ಸೀಟ್ ನನ್ಗೆ ಬೇಕು ಅಂತ ಬಲ್ಲಾಳ್ ದೆವ್ವ. ಆದ್ರೆ ಅಮರೇಂದ್ರ ಬಾಹುಬಲಿ ಒಳ್ಳೆತನ ನೋಡ್ಬಿಟ್ಟು ಆ ಸೀಟ್ ನಿಂಗೆ ಅಂತ ಅವ್ರ ಅಮ್ಮ ಕೊಟ್ಬಿಡ್ತಾರೆ. ಅದೇ ದಿಕ್ಕವರಲ್ಲಿ ಪ್ಲಾನ್ ಮಾಡ್ತಾನೆ, ಹೆಂಗಾದ್ರೂ ಮಾಡಿ ಇವ್ರಿಬ್ರು ಸಾಯಿಸ್ಬಿಟ್ಟು ಆ ಸೀಟ್ ನಾನೇ ಹೊಡ್ಕೋಬೇಕು ಅಂತ. ಇದ್ರ ಮಧ್ಯೆನೆ ಮೀಟ್ ಮಾಡೋದು ಅನುಷ್ಕಾ ದೇವಿ, ದೇವಸೇನಾ, ಪ್ಯಾರ್ ಇಶ್ಕ್ ಎಲ್ಲಾನು ಮಾಡ್ಕೊಂಡು ಇಬ್ರು ಪೀಸ್ಫುಲ್ ಆಗಿರೋ ಲೈಫ್ ನ ಲೀಡ್ ಮಾಡ್ತಾರೆ. ಕೊನೆದಾಗಿ ಬಾಹುಬಲಿನ ಅವ್ರ ಅಮ್ಮನ ಕೈಲೇ ಸಾಯಿಸೋ ತರ ಪ್ಲಾನ್ ಮಾಡ್ಬಿಟ್ಟು ಸಾಯಿಸ್ಬಿಡ್ತಾರೆ. ನೆಕ್ಸ್ಟ್ ಶಿವಗಾಮಿ ದೇವಿನ
ಹೀರೋಯಿನ್ ಫಿಕ್ಸ್, ಅವಳದು ಕತೆ ಮುಗೀತ್. ಈ ವಿಷಯ ಎಲ್ಲ ರಿವೀಲ್ ಆದ್ಮೇಲೆ ಈಗ ಶಿವ ಹೋಯ್ತಾನೆ ಫುಲ್ ರಿವೆಂಜ್ ತಗೊಂಡು ಫುಲ್ ಫೈಟ್ ಮಾಡಿ ಆ ಜಾಗನ ನಾನೇ ಹೊಡ್ಕತೀನಿ, ನಮ್ಮ ಅಪ್ಪನ ಹೆಸರನ್ನು ಕಾಪಾಡ್ತೀನಿ, ನಮ್ಮ ಅಜ್ಜಿ ಹೆಸರನ್ನು ಕಾಪಾಡ್ತೀನಿ ಅನ್ಕೊಂಡು. ಹೌದು, ಕೊನೆದಾಗಿ ಎಲ್ಲರನ್ನು ಹೊಡೆದು ಸ್ಮ್ಯಾಶ್ ಮಾಡಿ ಜನಗಳಿಗೆಲ್ಲ ಜಸ್ಟಿಸ್ ಕೊಡ್ತಾನೆ ಶಿವ. ಈ ಸಿನಿಮಾ ವರ್ಲ್ಡ್ ವೈಡ್ ಯಾವ ಲೆವೆಲ್ ಅಲ್ಲಿ ಹೆಸರು ಮಾಡ್ತು ಅಂದ್ರೆ ಊಹೆನೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈಗ ಪ್ರಭಾಸ್ ಅವರು ಪೀಸ್ಫುಲ್ ಆಗಿರುವಂತ ಕೋಟಿ ಸಿನಿಮಾ ಮಾಡ್ತಾ ಇರೋದು ಬಾಹುಬಲಿ ಇಂದಾನೆ. ಇನ್ನ ತೆಲುಗು ಇಂಡಸ್ಟ್ರಿಯ ಟಾಪ್ 1 ಲಿಸ್ಟ್ ಅಲ್ಲಿ ಇರುವಂತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ ಬಾಹುಬಲಿ 2. ಇನ್ನ ಮೂರನೇದಾಗಿ ಮಲಯಾಳಂ ಇಂಡಸ್ಟ್ರಿ ಕಡೆ ಬರೋದಾದ್ರೆ ಇಲ್ಲಿ ಟಾಪ್ 1 ಅಲ್ಲಿ ಕೂತಿರುವಂತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ ಈಗೀಗ ರೀಸೆಂಟ್ ಆಗಿ ಬಂದಂತ ಲೋಕ ಚಾಪ್ಟರ್ 1 ಚಂದ್ರ. ಈ ಸಿನಿಮಾ ಎಂಟೈರ್ ಮಲಯಾಳಂ ಇಂಡಸ್ಟ್ರಿನೇ ರೋಲ್ ಮಾಡ್ಬಿಡ್ತು. ಸೂಪರ್ ಹೀರೋ ಆಗಿರುವಂತ ಆಕ್ಷನ್ ಮೂವಿ, ಆಲ್ ಟೈಮ್ ಬ್ಲಾಕ್ ಬಸ್ಟರ್. ಚಂದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಯಾವ್ದೋ ವಿಚಿತ್ರವಾಗಿರುವಂತ ಪ್ರಪಂಚದಿಂದ ಈಗಿನ ಪ್ರಪಂಚಕ್ಕೆ ಜಂಪ್ ಆಗ್ಬಿಡ್ತಾಳೆ. ಅಟ್ ದ ಟೈಮ್ ಈಗಿನ ಪ್ರಪಂಚ ಪ್ರೆಸೆಂಟ್ ಗೆ, ಅದು ಕೂಡ ನಮ್ ಬೆಂಗಳೂರಿಗೆ ಬಂದ್ಬಿಡ್ತಾಳೆ. ಸಿಲಿಕಾನ್ ಸಿಟಿ ಬೆಂಗಳೂರು. ಇಲ್ಲಿ ಯಾವ್ದೋ ಒಂದು ವಸ್ತು ಯಾವ್ದೋ ಒಂದು ವ್ಯಕ್ತಿನ ಹುಡ್ಕೊಂಡ್ ಬಂದಿರ್ತಾಳೆ. ಅದ್ ಏನು ಅಂತ ಚಾಪ್ಟರ್ 2 ಗೊತ್ತಾಯ್ತದೆ. ಚಾಪ್ಟರ್ 2 ಬೆಂಗಳೂರಿಗೆ ಬರೋದಕ್ಕಿಂತ ಮುಂಚೆ ಅವಳೊಬ್ಳು ವ್ಯಾಂಪೈರ್ ಆಗಿರ್ತಾಳೆ. ಹಿಂದೆ ಚಿಕ್ಕ ವಯಸ್ಸಲ್ಲಿ ಕಾಡೊಳಗಡೆ ಬ್ರೂಟಲ್ ಆಗಿ ಸತ್ತೋದ್ಮೇಲೆ ಬಾವುಲಿಗಳೆಲ್ಲ ಅವಳನ್ನ ಕಚ್ಚಿ ವ್ಯಾಂಪೈರ್ ಮಾಡ್ಬಿಟ್ಟಿರ್ತದೆ. ವ್ಯಾಂಪೈರ್ ಹಲ್ಲುಗಳು ಚೂಪಾಗಿರ್ತಾವಲ್ಲ ಆ ತರದ್ದು. ಬೆಂಗಳೂರು ಸಿಟಿಗೆ ಬಂದ್ಮೇಲೆ ಅಲ್ಲೇ ನೇಬರ್ಸ್ ಆಗಿರುವಂತ ಒಂದಿಷ್ಟು ಹುಡುಗರ ಜೊತೆ ಫುಲ್ ಮೀಟ್ ಅಪ್ ಅಂಡ್ ಫ್ರೆಂಡ್ಶಿಪ್. ಅಲ್ಲೇ ಇರುವಂತ ಒಂದು ಹುಡುಗಂಗೆ ಅವಳ ಮೇಲೆ ಲವ್ ಕ್ರಶ್. ವಿಚಿತ್ರವಾಗಿ ನಡ್ಕೊಳ್ಳೋ ಚಂದ್ರ ಇವ್ರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗಂಗ್ಬಿಡ್ತಾಳೆ. ಅವಳು ವಿಚಿತ್ರವಾಗಿರೋ ರೂಪನ ನೋಡಿದ್ಮೇಲೆ, ವಿಚಿತ್ರವಾಗಿರೋ ರೂಪದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡಕ್ಕಾಗಲ್ಲ. ಓಡಾಡ್ತಾ ಇದ್ರೆ ಅವಾಗ ಯಾರಾದ್ರೂ ಅಟ್ಯಾಕ್ ಮಾಡೇ ಮಾಡ್ತಾರಲ್ವಾ. ಇನ್ಸ್ಪೆಕ್ಟರ್ ನಾಚಿಯಪ್ಪನು ಕೂಡ ಬಂದು ಅಟ್ಯಾಕ್ ಮಾಡಿರ್ತಾರೆ ಅಲ್ಲಿ. ಬಹುಶಃ ಇವಳಿಗೆ ಬೇರೆಯವ್ರನ್ನ ಕಚ್ಚಿ ಬ್ಲಡ್ ನ ಎಳೆದು ಅವ್ರನ್ನು ವ್ಯಾಂಪೈರ್ ಮಾಡೋದು ಇಷ್ಟ ಇರಲ್ಲ. ಅದಕ್ಕೋಸ್ಕರ ಬ್ಲಡ್ ನ ಕುಡಿಯಕ್ಕೆ ಅಂತಾನೆ ಬ್ಲಡ್ ಬ್ಯಾಂಕ್ ಅವನ್ನ ಇಟ್ಕೊಂಡ್ಬಿಟ್ಟಿರ್ತಾಳೆ ಸೀಕ್ರೆಟ್ ಆಗಿ. ಹೆಂಗೋ ಮಾಡಿ ಕಂಟ್ರೋಲ್ ಅಲ್ಲಿ ಇರ್ತಾಳೆ. ಇನ್ಸ್ಪೆಕ್ಟರ್ ನಾಚಿಯಪ್ಪನ್ ಕಡಿದ್ಮೇಲೆ ಅವನು ವ್ಯಾಂಪೈರ್ ಆಗುತ್ತಾನೆ. ಈಗ ಅವನೇ ವಿಲ್ಲನ್. ಈ ವ್ಯಾಂಪೈರ್ ಆದ್ಮೇಲೆ ಏನೆಲ್ಲ ನಡಿಬಹುದು ಅನ್ನೋದು ಸೀಕ್ರೆಟ್ ಎಲ್ಲ ಅವನು ಗೊತ್ತಿರಲ್ಲ. ಗೊತ್ತಾದ್ಮೇಲೆ ಹೊಸ ಪ್ರಪಂಚನೇ ಕ್ರಿಯೇಟ್ ಮಾಡ್ಬಿಡ್ತೀನಿ, ನಂದೇ ಆಗಿರುವಂತ ವ್ಯಾಂಪೈರ್ ಪ್ರಪಂಚ ಅನ್ಕೊಂಡು ಅವ್ನ್ ರೆಡಿ ಆಗ್ಬಿಡ್ತಾನೆ. ಈಗ ಅಯ್ಯೋ ಆಲ್ರೆಡಿ ನಾನು ಬೇರೆ ಒಂದು ವಸ್ತುನ ಒಂದು ವ್ಯಕ್ತಿನ ಹುಡ್ಕೊಂಡ್ ಬಂದಿದ್ದೀನಿ, ಇವನ್ ಬೇರೆ ಇಲ್ಲಿ ವಿಲ್ಲನ್ ಆಗ್ಬಿಟ್ಟವನಲ್ಲ, ಏನ್ ಮಾಡೋದು ಅನ್ಬಿಟ್ಟು ಅವನು ಈಗ ಮುಗಿಸ್ತಾಳೆ ಚಂದ್ರ. ಅವಳೊಬ್ಳೆ ಅಲ್ಲ, ಅವ್ರ ಮನೆ ಎದುರುಗಡೆ ಇರುವಂತ ನೇಬರ್ಸ್. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲ ಮುಗಿಸಿದ್ಮೇಲೆ ಚಾಪ್ಟರ್ 2 ಲೀಡಿಂಗ್ ಯಾವ ರೀತಿ ಇತ್ತು ಅಂದ್ರೆ ನನ್ ಕೈಲಿ ತಡೆಯಕ್ ಆಯ್ತಲ್ಲ, ಬೇಗ ರಿಲೀಸ್ ಮಾಡಿ. ಮುಂದೇನಾಗಿರ್ಬೋದು, ಚಂದ್ರ ಏನೇನೋ ಹುಡ್ಕೊಂಡ್ ಬಂದಿದ್ಲು, ಹೊಸ 2 ಕ್ಯಾರೆಕ್ಟರ್ ಗಳು ರಿವೀಲ್ ಮಾಡವ್ರೆ, ಮೈಕಲ್, ಚಾರ್ಲಿ. ಇಷ್ಟೊಂದು ಕ್ಯೂರಿಯಸ್ ಆಗಿರೋ ಈ ಸಿನಿಮಾ ಮಲಯಾಳಂ ಇಂಡಸ್ಟ್ರಿಯಲ್ಲೇ ಟಾಪ್ 1 ಲಿಸ್ಟ್ ಅಲ್ಲಿ ಇರುವಂತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ. ಇನ್ನ 4ನೇದು ಹಿಂದಿ ಕಡೆ ಬರೋದಾದ್ರೆ ಇಲ್ಲಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ ಅಂದ್ರೆ ನೀವು ಊಹೆನೆ ಮಾಡಿರಲ್ಲ, ಇದು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿನಾ ಅಂತ ನೀವೇ ಶಾಕ್ ಆಗ್ಬಿಡ್ತೀರಾ. ಹಿಂದಿ ಲ್ಯಾಂಗ್ವೇಜ್ ನ ಟಾಪ್ 1 ಲಿಸ್ಟ್ ಅಲ್ಲಿ ಇರುವಂತ ನಂಬರ್ 1 ಮೂವಿ ಅಮಿತಾಬ್ ಬಚ್ಚನ್ ಶೋಲೆ. 1975ನೇ ಇಸ್ವಿನಲ್ಲಿ ಬಂದಿರುವಂತ ಈ ಸಿನಿಮಾ ಇವಾಗ್ಲೂ ಕೂಡ ಟಾಪ್ 1 ಲಿಸ್ಟ್ ಅಲ್ಲೇ ಇದೆ. ಟಾಪ್ 1 ಲಿಸ್ಟ್ ಅಲ್ಲಿ. ಅರೆ ದಂಗಲ್ ಸಿನಿಮಾ ಅಷ್ಟೊಂದು ಕಲೆಕ್ಷನ್ ಮಾಡಿದಿಲ್ಲ ಅಂತ ಇವಾಗ ನೀವು ಕೇಳಬಹುದು. ದಂಗಲ್ ಒಂದು ಸ್ಪೋರ್ಟ್ಸ್ ಸಿನಿಮಾ, ಸ್ಪೋರ್ಟ್ಸ್. ಬಟ್ ನಾನು ಇಲ್ಲಿ ಮಾತಾಡ್ತಾ ಇರೋದು ಆಕ್ಷನ್, ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಬಗ್ಗೆ. ಇವಾಗ್ಲೂ ಕೂಡ ಈ ಸಿನಿಮಾನ ಯಾರು ಕೂಡ ಬೀಟ್ ಮಾಡಿಲ್ಲ. ಆ ಲೆವೆಲ್ ಅಲ್ಲೇ ಕೂತಿದೆ. ಇನ್ನು ಎಷ್ಟು ವರ್ಷ ಕೂತಿರೋದೋ ಗೊತ್ತಿಲ್ಲ. ಇನ್ನ ಈ ಸಿನಿಮಾ 3,000 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡಿರೋದು ವರ್ಲ್ಡ್ ವೈಡ್ ಇವತ್ತಿನ ಲೆಕ್ಕಾಚಾರದ ಪ್ರಕಾರ. ಆ ಟೈಮ್ ಅಲ್ಲೇ ರಿಲೀಸ್ ಆದ 100 ಡೇಸ್ ಅಲ್ಲೇ 45 ಕೋಟಿ ಕಲೆಕ್ಷನ್ ಮಾಡಿದಂತ ಬಿಗ್ಗೆಸ್ಟ್ ಸಿನಿಮಾ ಅದು. ಇನ್ನ ರಿಲೀಸು, ರೀಮಾಸ್ಟರ್ ಇವನ್ನೆಲ್ಲ ಕೌಂಟ್ ಮಾಡ್ಕೊಂಡು ಹೋದ್ರೆ 3,000 ಪ್ಲಸ್ ಕೋಟಿನ ಕಲೆಕ್ಷನ್ ಮಾಡಿರುವಂತ ನಂಬರ್ 1 ಹಿಂದಿ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ ಇದೇನೆ. ಇಲ್ಲಿ ಇಬ್ರು ಫ್ರೆಂಡ್ಸ್ ಗಳು ಚಿಲ್ ಮಾಡ್ಕೊಂಡು ಕತ್ಕೊಂಡು ಅಲ್ಲಿ ಇಲ್ಲಿ ಅವ್ರ ಮನೆಗೆ ಕನ್ನ ಹಾಕ್ತಾ ಇರ್ತಾರೆ. ಯಾರ ಹೆಂಗಾರ ಕೊಟ್ಟವಲ್ಲಿ ನಾನ್ ಚೆನ್ನಾಗಿರ್ಬೇಕು, ಇಬ್ರು ಫ್ರೆಂಡ್ಶಿಪ್ ಕಾಸ ನಿನ್ಗೋಸ್ಕರ ನಾನು, ನನ್ಗೋಸ್ಕರ ನೀನು. ಇಲ್ಲಿ ಇವ್ರಿಬ್ರನ್ನ ಒಬ್ಬ ಇನ್ಸ್ಪೆಕ್ಟರ್ ಹುಡುಕ್ತಾ ಇರ್ತಾನೆ. ಅವರಿಂದ ಇವನ್ಗೆ ಸ್ವಲ್ಪ ಕೆಲಸ ಆಗ್ಬೇಕಾಗಿರ್ತದೆ. ಹೆಂಗೋ ಮಾಡಿ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರ ಮುಂದೆ ಆಫರ್ ಇಡ್ತಾನೆ. ಒಬ್ಬ ಗಬ್ಬರ್ ಸಿಂಗ್ ಅಂತ ಅವನನ್ನ ಹಿಡ್ಕೊಂಬಂದ್ ನನ್ಗೆ ಅರೆಸ್ಟ್ ಮಾಡ್ಕೊಡಿ, ನಿಮ್ಗೆ ಎಷ್ಟ್ ಬೇಕು ಎಲ್ಲ ಕೊಡ್ತೀನಿ ನಾನು ಅಂತ. ಗಬ್ಬರ್ ಸಿಂಗ್ ಯಾಕೆ ಹಿಡಿಬೇಕು, ಇವ್ರ ಹತ್ರ ಇರೋ ದುಡ್ನೆಲ್ಲ ದೋಚ್ಕೊಂಡು ಬಿದ್ದು ಓಡಬಿಟ್ರೆ ಅಂತ ಪ್ಲಾನ್ ಹೋಗ್ಕೊಂಡಿರ್ತಾರೆ. ಎಮೋಷನಲ್ ಆಗಿ ಕನೆಕ್ಟ್ ಮಾಡೋದಕ್ಕೆ ರೇಖಾ ಮೇಡಮ್ ಅವರು ಅಟ್ಯಾಕ್ ಮಾಡ್ಬಿಡ್ತಾರೆ. ಕೀ ತಗೋ, ಆರಾಮಾಗಿ ಬಿಚ್ಬಿಟ್ಟು ತಗೊಂಡೋಗು ಅಂತ. ಅದು ನೋಡ್ಬಿಟ್ಟು ಅವ್ರಿಗೆ ಫುಲ್ ಬೇಜಾರಾಗ್ಬಿಟ್ಟು ಅಲ್ಲೇ ಉಳ್ಕೊಂಡು ಅದೇ ಸಿಟಿಜನ್ ತರ ಅಲ್ಲಿರೋ ಜನಗಳಿಗೆ ಜಸ್ಟಿಸ್ ಕೊಡೋದಕ್ಕೆ ರೆಡಿ ಆಗ್ಬಿಡ್ತಾರೆ. ಗಬ್ಬರ್ ಸಿಂಗ್ ನ ವಾಡದ್ ಚೆಚ್ಚಾಕ್ತಿವಿ ಅಂತ ಶಪಥ ಮಾಡ್ತಾರೆ. ಇದೇ ಗಪ್ಪಲ್ಲಿ ಇಬ್ರಿಗೂ 2 ಹುಡುಗಿರು ಫಿಕ್ಸ್. ಈ ಕಡೆ ರೇಖಾ ಮೇಡಮ್, ಈ ಕಡೆ ಹೇಮಾ ಮಾಲಿನಿ, ಬಸಂತಿ ಇನ್ ಕುತ್ತೋಗ್ ಸಾಮ್ನೆ.
ಹೇಳಕ್ಕೆ ಬತ್ತಿಲ್ಲ ನನಗೆ. ಗಬ್ಬರ್ ಸಿಂಗ್ ನ ಹಿಡಿಯೋ ಗ್ಯಾಪ್ ಅಲ್ಲೇ ಸತ್ತೋಗ್ಬಿಡ್ತಾರೆ ಅಮಿತಾಬ್ ಬಚ್ಚನ್. ಈ ಕಡೆ ಧರ್ಮೇಂದ್ರ ಪ್ರಾಣ ಕೊಡುವಂತ ಫ್ರೆಂಡ್ ನ ಕಳ್ಕೊಂಡ್ಮೇಲೆ ಸುಮ್ನೆ ಬಿಡ್ತಾನ. ಗಬ್ಬರ್ ಸಿಂಗ್ ನ ವಾಡದ ಚಚ್ಚಿ ಬಿಸಾಕ್ತೀನಿ ಅಂತ ಡಿಸೈಡ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಮಾಡಕ್ಕಾಗಲ್ಲ, ಪೊಲೀಸ್ ಅಟ್ಯಾಕ್, ಪೀಸ್ಫುಲ್ ಲೈಫ್, ಜಿಂಗಲ್ ಅಲ್ಲ. 3.25 ಗಂಟೆ ಇರೋ ಈ ಸಿನಿಮಾ ನಿಮ್ಮನ್ನ ಡಿಸಪಾಯಿಂಟ್ ಮಾಡೋದೇ ಇಲ್ಲ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಗಳಿಗೆ ಫ್ರೆಂಡ್ಶಿಪ್ ಯಾವ ಲೆವೆಲ್ ಅಲ್ಲಿ ಗಟ್ಟಿಯಾಗಿದೆ ಅಂತ ಈ ಸಿನಿಮಾ ನೋಡಿದ್ಮೇಲೆ ರಿಯಲ್ ಫ್ರೆಂಡ್ಸ್ ಗಳೆಲ್ಲ ಜಾಸ್ತಿ ಉಟ್ಕೊಂಡ್ಬಿಡ್ರಪ್ಪ. ಇನ್ನ ಹಿಂದಿ ಇಂಡಸ್ಟ್ರಿ ಒಳಗಡೆ ಇರೋಂತ ಟಾಪ್ 1 ಅಲ್ಲಿರೋ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ ಶೋಲೆ. ಅಂಡ್ ಫೈನಲ್ ಆಗಿ ನಮ್ಮ ಕನ್ನಡ ಕಡೆ ಬರೋದಾದ್ರೆ ಕನ್ನಡದ ನಂಬರ್ 1 ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ ಇಟ್ಸ್ ನನ್ ಅದರ್ ದೆನ್ KGF ಚಾಪ್ಟರ್ 2. ನಾವು ಕನ್ನಡದವ್ರು ಯಾರಿಗೂ ಕಡಿಮೆ ಇಲ್ಲ ಅಂತ ತೋರ್ಸ್ಕೊಟ್ಟಂತ ಸಿನಿಮಾ 1250 ಕೋಟಿ ಮೇಲೆ ಕಲೆಕ್ಷನ್ ಮಾಡ್ಬಿಟ್ಟು ಒಂದು ಲ್ಯಾಂಡ್ ಮಾರ್ಕ್ ನ ಸೃಷ್ಟಿ ಮಾಡ್ಬಿಟ್ಟು ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ. ಪಾರ್ಟ್ 1 ಅಲ್ಲಿ ಗ್ಯಾಂಗ್ಸ್ಟರ್ ಆಗ್ಬೇಕು ಅನ್ಕೊಂಡಿದ್ದಂತ ರಾಕಿ ಚಾಪ್ಟರ್ 2 ನಲ್ಲಿ ಮಾನ್ಸ್ಟರ್ ಆಗೋಯ್ತಾನೆ. ರಿಚ್ ಕಿನ್ ಯಾವ ಲೆವೆಲ್ ಇರ್ತದೆ ಅಂದ್ರೆ ಇಡೀ ವರ್ಲ್ಡ್ ವೈಡ್ ಎಲ್ಲಾ ಕಡೆ ರಾಕಿ ಬೈದೆ ಬೆಂಕಿ ಎತ್ಕೊಂಡು ಉರಿತಾ ಇರ್ತದೆ. ಗರುಡ ಸತ್ ಮೇಲೆ ನರಾಚಿನ ಅಂಡರ್ ಟೇಕ್ ತಗೊಂಡು ಅಲ್ಲಿ ಆಳ್ವಿಕೆ ಮಾಡ್ತಾರ ಅಂತ ರಾಕಿ ಬಾಯಿ ಜೊತೆಗೆ ಸ್ವಲ್ಪ ಕಂಪ್ನಿ ಬೇಕು ಅಂತ ರೀನಾನ ಅಟ್ಯಾಕ್ ಮಾಡ್ಕೊಂಡು ಎತ್ತಾಕೊಂಡ್ಬರ್ತಾರೆ ನರಾಚಿಗೆ. ಈ ಕಡೆ ರೀನಾ ಜೊತೆ ಫುಲ್ ಲವ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲೇ ವಿಷಯ ಗೊತ್ತಾಯ್ತದೆ, ಅಧೀರ ಇನ್ನು ಬದುಕಿದಾನೆ, ಸತ್ತಿಲ್ಲ ಅಂತ. ಇಲ್ಲಿ ಅಧೀರನ ನೋಡಿ ಗಡ ಗಡ ಅಂತ ನಡುಕ್ತಾರಂತ ಜನಗಳು, ಗಡ ಗಡ ಅಂತ ಬಿರುಕ್ ಬಿಡ್ತಾರಂತ ಗೋಡೆಗಳು. ಅಧೀರ ರೀ ಎಂಟ್ರಿ ಕೊಟ್ಕೊಂಡು ವಾಪಸ್ ಬಂದ್ಮೇಲೆ ನರಾಚಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಫಸ್ಟ್ ಟೈಮ್. ಈ ಸಲ ರಾಕಿ ಬಾಯ್ಗೆ ಏಟು. ಓಹೋ ಹಿಂಗಿದ್ರೆ ಸಾಕಾಗಲ್ಲ ಅಂತ ರಾಕಿ ಬಾಯ್ ಬೆಂಗಳೂರಿನ ಬಿಟ್ಟು ಬೇರೆ ಕಡೆ ಹೋಗ್ತಾನೆ ಅಪ್ಡೇಟ್ ಆಗೋದಕ್ಕೆ. ಈ ಕಡೆ ಇನಾಯತ್ ಕಲ್ಲಿಂದ ಫುಲ್ ಮೀಟ್ ಅಪ್ ಮಾಡ್ಕೊಂಡು ಹೈಟೆಕ್ ಆಗಿರೋಂತ ಎಲ್ಲಾ ವೆಪನ್ಸ್ ಗನ್ಸ್ ಗಳೆಲ್ಲ ಸಪ್ಲೈ ತಗೋಸ್ಕೊಂಡು ಮತ್ತೆ ನರಾಚಿಗೆ ರೀ ಎಂಟ್ರಿ. ಈ ಸಲ ಅಧೀರನ್ ಮೇಲೆ ದೊಡ್ಡದಾಗ ಅಟ್ಯಾಕ್, ಡಗ 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 ಡಗ. ಈ ಸಲ ಏಟು ಅಧೀರಂಗೆ. ಇಷ್ಟೆಲ್ಲ ಸಾಲದು ಅಂತ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೋತಾರೆ ಇವನು ಮತ್ತೆ ಇನ್ಸೈಡ್ ಒಳಗಡೆ ಇರೋಂತ ಗುಳ್ಳೆನರಿಗಳು ಸೇರ್ಕೊಂಡು. ಈ ಸಲ ದೊಡ್ಡದಾಗ ಅಟ್ಯಾಕ್, ಅದು ಕೂಡ KGF ಒಳಗಡೆನೆ. ಪ್ರಾಣ ಕೊಟ್ಕೊಂಡು ಲವ್ ಮಾಡ್ತಿದ್ದಂತ ರೀನಾನ ಕಣ್ಣೆದ್ರಿಗೆ ಹೊಡೆದಾಕದ್ಮೇಲೆ ರಾಕಿ ಈಗ ಟರ್ನ್ ಅಪ್ ಆಗೋಯ್ತಾನೆ ಮಾನ್ಸ್ಟರ್ ಆಗಿ ಟರ್ನ್ ಅಪ್ ಆಗೋದ್ಮೇಲೆ ಅಟ್ಯಾಕ್. ಅಧೀರನ್ ಕತೆ ಮುಗೀತ್. ಅಧೀರನ ಗೊಂಬೆ ತರ ಇಟ್ಕೊಂಡು ಆಟ ಆಡ್ತಿದ್ದಂತ ಮೇನ್ ವಿಲನ್ ಇನ್ನೊಬ್ಬ ಇರ್ತಾನೆ, ಅವನನ್ನ ಮುಗಿಸ್ಬೇಕು. ಈಗ ಪಾರ್ಲಿಮೆಂಟ್ ಒಳಗಡೆ ಪಾರ್ಟಿ ಮಾಡ್ತಾ ಕೂತಿರ್ತಾನೆ, ಅವನ ಕತೆನು ಮುಗೀತ್, ಚಾಪ್ಟರ್ ಕ್ಲೋಸ್. ಇವಾಗ ನಾವೆಲ್ಲ ಕಾಯ್ತಾ ಇದೀವಿ ಚಾಪ್ಟರ್ 3 ಗೆ. ಕನ್ನಡ ಇಂಡಸ್ಟ್ರಿ ಅಲ್ದೇನೆ ಇಡೀ ವರ್ಲ್ಡ್ ವೈಡ್ ಎಲ್ಲರೂ ಗಡ ಗಡ ಅಂತ ನಡಗಬೇಕು ಅನ್ನೋ ಲೆವೆಲ್ ಗೆ ಹೆಸರು ಮಾಡಿದಂತ ನಮ್ಮ ಕನ್ನಡ ಸಿನಿಮಾ KGF ಚಾಪ್ಟರ್ 2. ಇನ್ನ ಈ ಸಿನಿಮಾ ಕನ್ನಡದ ನಂಬರ್ 1 ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿ. ಟೋಟಲ್ ಆಗಿ ಈ 5 ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ನಂಬರ್ 1 ಸ್ಟೇಜ್ ಅಲ್ಲಿ ಇರುವಂತ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಕ್ಷನ್ ಮೂವಿಗಳು. ಇಷ್ಟು ಸಿನಿಮಾಗಳನ್ನ ನಿಮ್ಮ ಲೈಫ್ ಟೈಮ್ ಅಲ್ಲಿ ಸಾಯೋದಕ್ಕಿಂತ ಮುಂಚೆ ಒಂದ್ಸರಿ ನೋಡಿ ಕಳೆದೋಗ್ಬಿಡ್ತೀರಾ. ನೋಡಿದ್ರೆ ಇನ್ನೊಂದ್ಸರಿ ನೋಡ್ಬಿಡಿ, ಏನೂ ಆಗಲ್ಲ. ಸಿಗ್ತೀನಿ ಮುಂದೆ ನೋಡಿದಲ್ಲಿ, ಅಲ್ಲಿವರೆಗೂ ಇದ್ದಾರೆ. ಕೀಪ್ ವಾಚಿಂಗ್. ಬಾಯ್ ಬಾಯ್.